ಬೆಂಗಳೂರಲ್ಲಿ ಅಷ್ಟಾಗಿ ಕಾಣಿಸದ ನಮ್ಮ ಉತ್ತರ ಕರ್ನಾಟಕದ ಸಂಪ್ರದಾಯ. ನಾನೇ ನನ್ನ ಕೈಯಾರ ಮಾಡಿದ ಮಣ್ಣೆತ್ತುಗಳನ್ನು ಹೇಗೆ ಪೂಜೆ ಮಾಡಿದೆ, ಏನೇನು ಸಿದ್ಧತೆ ಮಾಡಿಕೊಂಡೆ, ಹಾಗೆ ಮಣ್ಣೆತ್ತಿನ ಅಮಾವಾಸ್ಯೆ ಹೇಗಾಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ವರ್ಷದಲ್ಲಿ 5 ಬಾರಿ ಮಣ್ಣನ್ನು ಪೂಜಿಸ್ತೀವಿ. ಅದರಲ್ಲಿ ಮೊದಲನೇ ಹಂತ ಈ ಮಣ್ಣೆತ್ತಿನ ಅಮಾವಾಸ್ಯೆ, ಮಣ್ಣು ಬಸವಣ್ಣನನ್ನು ಪೂಜೆ ಮಾಡೋದು. ಬನ್ನಿ ಹೇಗೆ ನಡೀತು ನಮ್ಮನೇಲಿ ಅಂತ ವಿವರವಾಗಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಮೊದಲನೇದಾಗಿ ಮನೆಯನ್ನೆಲ್ಲ ಶುಚಿ ಮಾಡಿ ಹೊರಗಡೆ ರಂಗೋಲಿ ಹಾಕಿದೆ. ಇವತ್ತು ಅಮಾವಾಸ್ಯೆ ಅಂತ ಕಲರ್ ರಂಗೋಲಿ ಹಾಕಿದೆ. ಅಷ್ಟರಲ್ಲೇ ಸೂರ್ಯನ ಉದಯ ಆಯಿತು. ಹಾಗೆ ನೋಡ್ಬೋದು, ಇಲ್ಲಿ ಪೂಜೆಗೆ ಎಲ್ಲ ರೀತಿ ಪಾತ್ರೆಗಳನ್ನ ತೊಳೆದು, ಜೊತೆಗೆ ಎಲ್ಲ ಅಣಿ ಮಾಡಿದ್ದೀನಿ. ಹೂಗಳು, ಗರಿಕೆ, ನಿಂಬೆಹಣ್ಣು, ಉಡಿ ಸಾಮಾನು, ಹಾಗೆ ಗೆಜ್ಜೆ ವಸ್ತ್ರ, ಉಡಕ್ಕಿ ಸಾಮಾನು, ಕಾಯಿ, ಹಣ್ಣು, ಹಾಗೆ ದೇವ್ರ ಮನೆ ಕೂಡ ಶುಚಿ ಮಾಡಿದ್ದೀನಿ. ಇದನ್ನ ಓಕ್ಲಿ ಮಾಡೋ ಮೂಲಕ ಒಳಗೆ ಬರಮಾಡಿಕೊಂಡೆ. ಪ್ಯಾಂಟು ಶರ್ಟು ಹಾಕ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಬೇಡಿ. 2 ಸಲ ಸ್ನಾನ ಮಾಡಿದೆ. ಯಾಕೆಂದ್ರೆ ಮನೇಲಿ ನಾನು ಒಬ್ಬಳೇ ಆಗಿರೋದ್ರಿಂದ ಅಡುಗೆನೂ ಮಾಡಬೇಕು, ಮಗನ ಸ್ಕೂಲಿಗೆ ಕಳಿಸ್ಬೇಕಾಯಿತು, ಚಿಕ್ಕವನ್ನೂ ನೋಡ್ಕೋಬೇಕಾಗಿತ್ತು. ಹಾಗಾಗಿ ಮಾಡ್ಕೊಂಡ್ಬಂದ ಮೇಲೆ ಒಂದು ಪೀಠ ಇಟ್ಟು ಅದ್ರ ಮೇಲೆ ಬಾಳೆ ಎಲೆ ಇಟ್ಟು ಹೀಗೆ ಒಂದು ತಟ್ಟೆಯಲ್ಲಿ ಬಸವಣ್ಣನ ಇಟ್ಟಿದ್ದೀನಿ. ಆ ಬಾನಿಗೆ ಅಕ್ಕಿ ಹಾಕಿದ್ದೀನಿ. ಹೊರಗಡೆ ನೋಡಿ ಹೀಗೆ ತಳಿರು ತೋರಣಗಳಿಂದ ನಮ್ಮ ಮನೆ ತುಂಬ ವರ್ಣಮಯವಾಗಿ ಚೆನ್ನಾಗಿ ಕಂಗೊಳಿಸ್ತಾಯಿತ್ತು. ಹೊರಗಡೆ ಇರುವಂಥ ನಂದಿ, ನಮ್ಮ ಕುಲದೇವರು ಕೂಡ ಮೂಲ ನಂದೀಶ್ವರ ಆಗಿರೋದ್ರಿಂದ ನಮಗೆ ಎಲ್ಲೆಲ್ಲೋ ಹಬ್ಬ. ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೂ ಏನೋ ಒಂಥರ ಖುಷಿ ಮಾಡೋದ್ರಲ್ಲಿ. ಇದೆಲ್ಲ ಷೋಡೋಪಚಾರದಿಂದ ಪೂಜೆ ಮಾಡಿದ್ದೀನಿ. ಹಾಗೆ ಇಲ್ಲಿ ಕಾಯಿ, ಬಾಳೆಹಣ್ಣು, ಇಲ್ಲಿ ನೋಡಿ ಹುಲ್ಲು, ಹಾಗೆ ವಸ್ತ್ರ, ಗರಿಕೆ, ಇದಕ್ಕೆ ಹೆಚ್ಚಿಂದೇನೂ ಇಲ್ಲ. ಹಾಗೆ ನೀರು ಚಿಮ್ಮಿಸಿ ವಿಭೂತಿ ಹಾಕಿ ಪೂಜೆ ಮಾಡೋದು. ಸೊ ನಾನಿಲ್ಲಿ ನನ್ನ ಪ್ರಾರ್ಥನೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದೀನಿ. ನಂತರ ಅಡುಗೆ ಇಲ್ಲೇ ಬರೋದು. ಹಬ್ಬದ ಊಟ, ಹಬ್ಬ ಅಂದಮೇಲೆ ಹಬ್ಬದ ಊಟ ಇಲ್ಲ ಅಂದರೆ ನಡೆಯುತ್ತಾ? ಸೊ ಬಸವಣ್ಣನಿಗೆ ಇಷ್ಟ ಅಂತ ಹೇಳಿ ಕರಿಗಡುಬು, ಕುಚ್ಚು ಕಡುಬುನೇ ಮಾಡ್ತಾರೆ ಆದಷ್ಟು. ಆಮೇಲೆ ಒಂದೊಂದು ಕಡೆ ಒಂದೊಂದು ಥರ ಬುತ್ತಿ ಮಾಡ್ತಾರೆ. ಸೊ ಇದು ನಾವು 3 ದಿನ ಈ ಬಸವಣ್ಣನ ಇಟ್ಕೊಂಡು ನಂತರ ವಿಸರ್ಜನೆ ಮಾಡ್ತೀವಿ. ವಿಸರ್ಜನೆ ಮಾಡೋದು ಕೂಡ ತುಂಬ ದೊಡ್ಡ ಹಬ್ಬನೇ. ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ತಪ್ಪದೆ ಆ ವಿಡಿಯೋನೂ ಕೂಡ ನೋಡಿ. ಹಾಗೆ ಇಲ್ಲಿ ಕಾಯೆಲ್ಲ ತುರ್ಕೊಂಡು ನಾನು ಹಬ್ಬದ ಊಟ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ. ಒಬ್ಬಳೇ ಆಗಿದ್ದರಿಂದ ಫಸ್ಟು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಕಳಿಸಿ, ಆಮೇಲೆ ನಂತರ ನಾನು ಈ ಅಡುಗೆ ಮಾಡೋದಕ್ಕೆ ನಿಂತ್ಕೊಂಡೆ, ಸಜ್ಜಾದೆ. ಕರಿಗಡುಬು ಅಂದಮೇಲೆ ಹೋಳಿಗೆ ಸಾರು ಇರಲೇಬೇಕು. ನಮಗೆಲ್ಲ ತುಂಬ ಪ್ರಿಯ ಹೋಳಿಗೆ ಸಾರು, ಒಗ್ಗರಣೆ ಕೊಟ್ಟು. ಹಾಗೆ ಈ ಕರಿಗಡುಬು ಅಂದರೆ ಹೋಳಿಗೆ ಹೂರಣನೇ ಮೈದಾ ಹಿಟ್ಟಿನ ಕಣಕದಲ್ಲಿ ಇಟ್ಟು ತುಂಬಿ ಕರಿಯೋದು. ಇದನ್ನು ಹಾಗೆ ಒಬ್ಬರೊಬ್ಬರು ಕರೆದಿದ್ದು ಮಾಡ್ತಾರೆ, ಒಬ್ಬರೊಬ್ಬರು ಕುಚ್ತಾರೆ. ಕುಚ್ಚೋದು ಅಂದರೆ ಸ್ಟೀಮ್ ಮಾಡ್ತಾರೆ, ಅದು ಕುಚ್ಚು ಕಡುಬಾಗುತ್ತೆ. ಇದು ನಂದೀಶ್ವರಂಗೆ ಅಥವಾ ಬಸವಣ್ಣಂಗೆ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಮಾಡುವಂಥ ಪದ್ಧತಿ. ಜೊತೆಗೆ ಕೋಡುಬಳೆ ಕೂಡ ಮಾಡ್ತಾರೆ. ಇದಾಗಿದ್ದ ನಂತರ ಇದನ್ನೆಲ್ಲ ನೈವೇದ್ಯ ಆಯಿತು. ಹಾಗೆ ನಾನು ಏನೇನು ಅಡುಗೆ ಮಾಡಿದ್ದೆ ಅಂತ ಡೀಟೇಲಾಗಿ ತೋರಿಸ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಬಾಳೆ ಎಲೆ ಊಟ ಯಾರಿಗಿಷ್ಟ ಆಗಲ್ಲ ಹೇಳಿ. ಕೋಸಂಬರಿ ಮಾಡಿದ್ದೆ, ಸೌತೆಕಾಯಿ, ಹೆಸರುಬೇಳೆ, ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು ಯೂಸ್ ಮಾಡಿ. ಹಾಗೆ ಕಡಲೆಕಾಳು ಇಷ್ಟ ಬಸವಣ್ಣಂಗೆ ಅಂತ ಕಡಲೆಕಾಳು ಉಸುಳಿ, ಜೊತೆಗೆ ಕ್ಯಾಬೇಜ್ ಪಲ್ಯ. ಯಾಕೆಂದರೆ ಒಂದು ಕಾಳು ಪಲ್ಯ, ಒಂದು ತರಕಾರಿ ಪಲ್ಯ ಅಂತ ನಾನಿಲ್ಲಿ ಕ್ಯಾಬೇಜ್ ಯೂಸ್ ಮಾಡಿದ್ದೆ. ಹಾಗೆ ಕರಿಗಡುಬುಗೆ ಜೊತೆಗೆ ನೆಂಚ್ಕೊಳೋದಕ್ಕೆ ಮಸಾಲೆ ವಡೆ ಅಥವಾ ಕಡಲೆಬೇಳೆ ವಡೆ, ಅನ್ನ, ತಿಳಿ ಸಾರು. ಇದು ಆಗಿತ್ತು ನನ್ನ ಹಬ್ಬದ ಅಡುಗೆ. ಇದಕ್ಕೆಲ್ಲ ರಾಜ ಅಂದರೆ ತುಪ್ಪ ಇಲ್ದಿರ ಅಡುಗೆ ಕಂಪ್ಲೀಟ್ ಆಗುತ್ತಾ, ಊಟ ಕಂಪ್ಲೀಟ್ ಆಗುತ್ತಾ? ಇಲ್ಲ. ಇದಾಗಿತ್ತು ನನ್ನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ.